ಅನಿರೀಕ್ಷಿತ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇದು ಕೇವಲ ಮಹಾನಗರಕ್ಕೆ ಮಾತ್ರ ಅಲ್ಲ, ಪ್ರತಿ ಜಿಲ್ಲೆಗೂ ಕೂಡ ಎಚ್ಚರಿಕೆಯ ಕರೆಗಂಟೆ. ಮಳೆಗಾಲದಲ್ಲಿ ಅಪಾಯದಿಂದ ಕಂಗಾಲಾಗಿರುವಂತಹ ಸ್ಥಳಗಳು ಉಡುಪಿಯಲ್ಲೂ ಇದೆ. ಪ್ರತಿ ವರ್ಷ ಮುಳುಗಡೆಯಾಗೋ ನಿಟ್ಟೂರು ಪರಿಸರದಲ್ಲಿ ಮುಂಜಾಗ್ರತಾ ಕಾಮಗಾರಿ ಕೈಗೊಳ್ಳಿಲ್ಲ ಅಂದ್ರೆ ಈ ಮಳೆಗಾಲದಲ್ಲಿ ಅಪಾಯ ತಪ್ಪಿದ್ದಲ್ಲ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಸುರಿದಂತಹ ಮಹಾಮಳೆ ಅನಿರೀಕ್ಷಿತವಾಗಿ ಹಲವು ಜೀವಗಳನ್ನು ಬಲಿ ಪಡಿತು. ಇದು ಜಿಲ್ಲೆಗೆ ಪಾಠ ಆಗಬೇಕಾದಂಥ ಘಟನೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯನ್ನು ನಾವು ತೆಗೆದುಕೊಳ್ಳೋದಾದರೆ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಮಳೆ ಬಿಡುವ ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆ ಕೂಡ ಒಂದು. ಅದು ಇತ್ತೀಚಿನ ವರ್ಷಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯೇ ಬರುತ್ತೆ. ಆ ರೀತಿ ಮಳೆಗಾಲ ಬಂದಾಗ ಮಳೆಯ ಒಂದು ತೀವ್ರತೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಈ ಜಾಗ ಪ್ರತಿ ವರ್ಷ ಸಾಕ್ಷಿ ಆಗ್ತಾ ಬಂದಿದೆ. ನಾವಿಲ್ಲೇನು ನೋಡ್ತಾ ಇದ್ದೇವೆ, ಇದು ಒಂದು ರೀತಿಯ ಬೆಂಗಳೂರಿನಲ್ಲಿ ರಾಜಕಾಲುವೆ ಅಂತಾರಲ್ಲ, ಆ ಥರ ಉಡುಪಿಯ ಎಲ್ಲ ನೀರು ಹರಿದು ಹೋಗುವಂಥ ಒಂದು ಇಂದ್ರಾಣಿ ನದಿ ಅಂತ ಒಂದು ಕಾಲದಲ್ಲಿ ಕರೆಸ್ಕೊಳ್ತಾ ಇದ್ದಂಥ ಜಾಗ. ಈಗ ಇದು ಇಂದ್ರಾಣಿ ನದಿ ಹೋಗಿ ಉಡುಪಿ ನಗರದ ಸಂಪೂರ್ಣ ಕೊಳಚೆ ನೀರು ಹೋಗುವಂಥ ಗುಂಡಿಯಾಗಿ ಬಿಟ್ಟಿದೆ. ಈ ಪ್ರದೇಶ ಏನಿದೆ, ಈ ಪ್ರದೇಶದ ಆಸುಪಾಸು ಅನೇಕ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಕಟ್ಟಿಕೊಂಡು ಜನ ವಾಸ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ವಲಸೆ ಕಾರ್ಮಿಕರು, ಅಮಾಯಕರು ಈ ಭಾಗದಲ್ಲಿ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಕಟ್ಟಿಕೊಂಡು ಇರುವಂಥದ್ದು. ಸೊ ಮಳೆಗಾಲ ಬಂದಾಗ ಪ್ರತಿ ಬಾರಿ ಇಲ್ಲಿ ಒಂದು ರೀತಿಯ ನೆರೆ ಅಥವಾ ಅದನ್ನು ನಾವು ಕೃತಕ ನೆರೆ ಅಂತಲೇ ಹೇಳ್ಬೋದು, ಆ ಪರಿಸ್ಥಿತಿ ಉಂಟಾಗುತ್ತೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ, ಕಾರ್ಯಾಚರಣೆ ನಡೆಸ್ತಾರೆ, ಅವರನ್ನು ರೆಸ್ಕ್ಯೂ ಮಾಡಿಕೊಂಡು ಹೋಗ್ತಾರೆ. ಹೆಚ್ಚಾಗಿ ಮನೆಯ ಪುರುಷರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಮಕ್ಕಳು, ವೃದ್ಧರು, ಮಹಿಳೆಯರು ಮಾತ್ರ ಇರ್ತಾರೆ. ಅವರನ್ನು ರೆಸ್ಕ್ಯೂ ಮಾಡುವಂಥದ್ದು ಅತಿ ದೊಡ್ಡ ಸವಾಲು ಪ್ರತಿ ವರ್ಷ. ನಾವೇನು ಈ ಜಾಗವನ್ನು ನೋಡ್ತಾ ಇದ್ದೇವೆ, ಇಲ್ಲಿ ನೀರಿನ ಮಟ್ಟ ಅನ್ನುವಂಥದ್ದು ಏರಿಕೆ ಆಗುತ್ತೆ, ಆಸುಪಾಸಿನ ಮನೆಗಳೆಲ್ಲ ಮುಳುಗಡೆ ಆಗುತ್ತೆ. ಸೊ ಈಗ ಏನು ಬೆಂಗಳೂರಿನಲ್ಲಿ ಘಟನೆಯಾಗಿದೆ, ಆ ಘಟನೆಯನ್ನು ಉದಾಹರಣೆಯಾಗಿಟ್ಟುಕೊಂಡು ಮತ್ತು ಇತ್ತೀಚಿನ 4-6 ವರ್ಷಗಳಲ್ಲಿ ಆಗ್ತಾ ಇರುವಂತಹ ಮಳೆಗಾಲದ ನೆರೆಯ ಒಂದು ದುರ್ಘಟನೆಯನ್ನು ಒಂದು ಪಾಠವಾಗಿ ಇಟ್ಟುಕೊಂಡು ಈ ಬಾರಿ ಮುಂಚಿತವಾಗಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ ಇಲ್ಲಿನ ಹೂಳನ್ನು ತೆಗೆದು ಅಥವಾ ಒಂದು ಶಾಶ್ವತ ಕಾಮಗಾರಿ ಬೇಕು, ಅಕ್ಕಪಕ್ಕ ದಂಡೆಗಳನ್ನು ಕಟ್ಟದೆ ಹೋದರೆ ಈ ಮಳೆಗಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ಏನು ದೊಡ್ಡ ದುರ್ಘಟನೆ ಆಯಿತು ಆ ಥರದ ದುರ್ಘಟನೆಗಳು ಇಲ್ಲಿ ಮತ್ತೆ ಮರುಕಳಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಕೊಳಚೆಯ ಸಮಸ್ಯೆ ಒಂದು ಭಾಗ. ಇಲ್ಲಿ ಎಷ್ಟು ಹೇಳಿದ್ರು ಕೂಡ ಉಡುಪಿ ಕ್ಲೀನ್ ವಿಷಯದಲ್ಲಿ ನಂಬರ್ 1 ಅಂತೇಳಿ ಹೇಳ್ತಾರೆ. ಆದರೆ ನಿಜವಾದ ಉಡುಪಿಯ ಇನ್ನೊಂದು ಮುಖ ನೋಡಬೇಕು ಅಂದರೆ ಈ ಭಾಗಕ್ಕೆ ಬರಬೇಕು. ಯಾವ ರೀತಿ ಕೊಳಕು ನೀರು, ಇದು ನಿಜವಾಗಿ ನಗರಸಭೆ ಹೇಳೋದು ನಾವು ಶುದ್ಧೀಕರಿಸಿ ಬಿಡುವಂಥ ನೀರು ಅಂತ. ಆದರೆ ಕೊಳಕು ನೀರು ಮಳೆಗಾಲದ ನೆರೆಯ ನೀರಿನ ಜೊತೆ ಸೇರಿ ಆಸುಪಾಸಿನ ಮನೆಗಳಿಗೆ ನುಗ್ಗಿ ಆಗುವಂಥ ಅಧ್ವಾನ ಇದೆಯಲ್ಲ, ಅದನ್ನು ಮಳೆಗಾಲದಲ್ಲೇ ಬಂದು ನೋಡಬೇಕಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾ? ಇದು ನಾವು ಆಡಳಿತದ ಮೇಲೆ ಕೇಳ್ತಾ ಇರುವಂಥ ಪ್ರಶ್ನೆ. 2019ರಲ್ಲಿ ಏಕಾಏಕಿ ಒಂದೇ ದಿನ 106 ಮಿಲಿಮೀಟರ್ ಮಳೆ ಸುರಿದಾಗ ಸಂಪೂರ್ಣ ಏನು ನೋಡ್ತಾ ಇದ್ದೇವೆ ನಾವು ಜಾಗ ಮುಳುಗಡೆಯಾಗಿತ್ತು. ಆ ಮರಗಳೆಲ್ಲ ಮುಳುಗುವಷ್ಟರ ಮಟ್ಟಿಗೆ ನೀರು ಬಂದಿತ್ತು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.